ಏನ್ ಮಾಡಿದ್ರಿ ಅತ್ತೆ? ಕಪಾಳಕ್ ಬಾರಿಸ್ತೀನಷ್ಟೇ. ಏನ್ ಅನ್ಕೊಂಡಿದ್ಯಾ? ಏನಾಯ್ತು ಅಂತ ಕೇಳ್ದೆ ಏನ್ ಮಾಡ್ದೆ ಅಂತ ಕೇಳ್ತೀಯಾ? ಮತ್ತೆ ವೈದೇಹಿ ಯಾಕಮ್ಮ ಜೋರ ಕಿರ್ಚ್ಕೊಂಡ್ಲು? ಅಪ್ಪ ಕೈಗೇನೋ ಆಗಿದೆ. ಕೈ ಸುಟ್ಟಿದೆ ಅನ್ಸುತ್ತೆ. ಅಯ್ಯೋ, ಕೈ ಯಾಕೆ ಮುಚ್ಚಿಟ್ಕೊಂಡಿದ್ಯಾ ಅಂತ ಕೇಳಿದೆ ಅಷ್ಟೇ. ಬಜ್ಜಿ ಕರಿಯೋ ತರ ಬಿಸಿನೀರಲ್ಲಿ ಕೈ ಹಾಕಿದ್ಲು. ಯಾಕೆ ಅಂತ ನೋಡ್ಬೇಕು. ತೆಗೆ ಕೈನ. ಎಂತ ಕೆಲ್ಸ ಮಾಡ್ಬಿಟ್ಟಿ ಅಮ್ಮ? ಕೈ ಮೇಲೆ ಹೇಗ್ ಬೊಬ್ಬೆ ಆಗಿದೆ ನೋಡು. ಇವಳು ತಲೆ ಕೆಟ್ಟು ಕೈ ಅದ್ದಿದ್ದಾಳೆ ಅನ್ಕೋಬೇಡುವೋ. ವಿಷಯ ಅದಲ್ಲ ಕಣೋ, ಗೋರಂಟಿ ಹಚ್ಕೊಂಡಿದ್ದಾಳೆ. ಚೆನ್ನಾಗ್ ಒಣಗಿ ಮದುಮಗಳು ಶ್ರೀಯಾ ಕೈಗಿಂತ ನನ್ ಕೈ ಮೇಲೆ ಒಳ್ಳೆ ಬಣ್ಣ ಬಂದ್ರೆ ಆಗ ತನ್ಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಅನ್ಕೊಂಡು ಇವಳು ಹೀಗ್ ಮಾಡಿದಾಳೆ. ಹಾಗೇನಿಲ್ಲ ಅಜ್ಜಿ. ಗೋರಂಟಿ ಹಚ್ಕೊಂಡಿರೋ ತರ ಇಲ್ಲ, ಮೆತ್ಕೊಂಡಿದೆ. ಹೌದಪ್ಪ, ಗೋರಂಟಿ ಬಟ್ಲು ಅಮ್ಮನ ಕೈಯಿಂದ ಕೆಳಗ್ ಜಾರ್ ಬೀಳ್ತಿದ್ರೆ ನಾನು ಹಿಡ್ಕೊಂಡೆ. ಆಗ ಕಲೆ ಆಯ್ತು, ಅದು ಸ್ವಲ್ಪನೇ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನನ್ಗಿವಾಗ ಅರ್ಥ ಆಯ್ತು ಕಣೋ ಜಾನಕಿ. ಇವಳ ಅತ್ತೆ ಮನೆಯಿಂದ ಗೋರಂಟಿ ತಂದಿದ್ರೆ ಮೊದ್ಲು ಇವಳ ಕೈಗೆ ಮೆತ್ಕೊಂಡು ಪರೀಕ್ಷೆ ಮಾಡಿದಾಳೆ. ಅಂದ್ರೆ ಇವಳ ಮನ್ಸಲ್ಲಿ ಏನೋ ದುರ್ಬುದ್ಧಿ ಇದೆ. ಯಾಕೆ ಹಾಗೆ ಹೇಳ್ತೀರತ್ತೆ? ಇದ್ದೇ ಇರುತ್ತಮ್ಮ. ಅಜ್ಜಿ ಸುಮ್ಮನೆ ಯಾಕಂತಾರೆ? ನೀನ್ ಸುಮ್ಮನಿರು. ಅವಳ ಬಾಯಿ ಮುಚ್ಚೋದಲ್ವೇ, ಮೊದ್ಲು ಇವಳು ಬಾಯಿ ಬಿಡ್ಬೇಕು. ಹುಚ್ಚುಚ್ಚು ಯೋಚನೆ ಇಲ್ಲ ಅಂತ ಇವಳು ಒಪ್ಕೋಬೇಕು. ಅಮ್ಮ, ನಾನು ಇವಳನ್ನ ನಂಬಲ್ವೋ? ಯಾರು ಹೆತ್ತರೋ ಗೊತ್ತಿಲ್ಲ. ರಕ್ತ ಕೂಡ ಬೇರೆ, ಬುದ್ಧಿನೂ ನಮ್ ತರ ಇರಲ್ವೋ? ನಮ್ ಬದುಕನ್ನೇ ನಾಶ ಮಾಡ್ಬಿಡ್ತಾಳೆ. ಪ್ರಾಣ ಇರೋವರೆಗೂ ಅಂತ ಕೆಲ್ಸ ನಾನ್ ಮಾಡಲ್ಲ ಅಜ್ಜಿ. ನನಗ್ ಹೇಳೋದಲ್ವೇ? ಇನ್ಯಾರ ಹತ್ರ ಹೇಳ್ಬೇಕು ಹೇಳೆ? ಒಬ್ರಿಗೆ ಬೈಲಿಲ್ಲ ಅಂದ್ರೆ ನಿಂಗೆ ನಿದ್ದೆ ಬರಲ್ವಲ್ಲ? ಏಯ್, ಹೀಗ್ ಮಳ್ಳಿ ತರ ನೋಡ್ಕೊಂಡು ಇನ್ನು ಏನೇನ್ ಮಾಡ್ತಾಳೋ ರಾಮಚಂದ್ರ. ನಾನು ಇವಳ ಹತ್ರನೂ ಹೋಗಲ್ಲ, ಹತ್ರನೂ ಬಿಟ್ಕೊಳಲ್ಲ. ಮದ್ವೆಲೂ ಕೂಡ ಯಾರ್ ಕಣ್ಗೂ ಬೀಳ್ದೆ ಇವಳಿಗೆ ದೂರ ಇರೋದಿಕ್ ಹೇಳೋ. ತಂಗಿ ಮದ್ವೆಗೆ ಬರ್ಬೇಡ ಅಂದ್ರೆ ಹೇಗಾಗತ್ತೆ? ದೃಷ್ಟಿ ಆಗತ್ತೆ ಅಂತ ಅಲ್ವೋ? ಇವಳು ಮನ್ಸೆ ಸರಿ ಇಲ್ಲ ಅಂತ ನನ್ಗೆ ಯಾಕೋ ಅನುಮಾನ ಕಣೋ. ಹಾಗಿದ್ರೆ ಅಕ್ಕನ ಹದ್ಬಸ್ತಲ್ಲಿ ಇಡೋದೇ ಒಳ್ಳೇದು ಅಜ್ಜಿ. ನೀನ್ ಹದ್ಬಸ್ತಲ್ಲಿ ಇರ್ಬೇಕು ಅಂತ ಮದ್ವೆ ಮಾಡಿಸ್ತಿರೋದು. ಮದ್ವೆಲಿ ಯಾರ ಹತ್ರ ಆದ್ರೂ ಈ ಮಾತನ್ನ ಹೇಳಿದ್ರೆ
ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಜಾನಕಿ, ಹೇಳ್ತಾ ಇದ್ದೀನಿ ನೋಡು, ಇವಳೇನಾದ್ರೂ ಮಂಟಪಕ್ಕೆ ಬಂದ್ರೆ ನಾನ್ ಮದ್ವೆಯಲ್ಲಿ ಇರಲ್ಲ. ಅಜ್ಜಿ, ದಯವಿಟ್ಟು ಆತರ ನಿರ್ಧಾರ ಮಾಡಬೇಡಿ. ಹಾಗಾದ್ರೆ ಬಾರೆ, ರಾಮನ್ ಮುಂದೆ ಬೆಳಗ್ತಾ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ಹೇಳುವಂತೆ ಬಾ. ರಾಮ, ಅಯ್ಯೋ ಅತ್ತೆ, ಬಿಡಮ್ಮ. ಅಮ್ಮ, ಬೇಡ ಅಜ್ಜಿ, ಅಮ್ಮ, ಬೇಡ. ಅಮ್ಮ, ಬಿಟ್ಬಿಡಮ್ಮ. ವೈದೇಹಿನ ದಯವಿಟ್ಟು ಬಿಟ್ಬಿಡಮ್ಮ. ನಾನ್ ಹೇಳ್ದಂಗ್ ಹೇಳು. ಉರಿತಾ ಇದೆ ಅಜ್ಜಿ. ಕುದೀತಿರೋ ನೀರಿಗೆ ಕೈ ಹಾಕ್ತಾಳು, ಈ ದೀಪ ಒಂದ್ ಲೆಕ್ಕನೇನೆ. ಹೇಳು. ರಾಮ, ರಾಮಾಯ ರಾಮಭದ್ರಾಯ. ನಿನ್ ಮನ್ಸಲ್ಲಿ ಯಾವ ದುರುದ್ದೇಶನೂ ಇಲ್ಲ ಅಂತ ಹೇಳೆ. ಹೇಳು. ನನ್ ಮನಸ್ಸಲ್ಲಿ ಯಾವ ರೀತಿ ದುರುದ್ದೇಶನೂ ಇಲ್ಲ. ಮದ್ವೆ ಆಗೋವರೆಗೂ ದೂರಾನೇ ಇರ್ತೀನಿ. ಮದ್ವೆ ಆಗೋವರೆಗೂ ದೂರನೇ ಇರ್ತೀನಿ ಅಜ್ಜಿ. ಹತ್ರ ಇದ್ರೆ ನನ್ಗ ಅನ್ನ ಹಾಕಿರೋ ಕುಟುಂಬ ಸತ್ ಹಾಗೆ. ಇದ್ರೆ ನನ್ಗೆ ಅನ್ನ ಹಾಕಿ ಕುಟುಂಬ. ರಾಮ, ಅಕ್ಕ, ಏಯ್, ಏನು ಎಲ್ರಿಗೂ ಒಳ್ಳೇದಾಗತ್ತೆ ತಿಳ್ಕೊ. ತಾಳಿ ಶಾಸ್ತ್ರಕ್ಕೆ ನೀನ್ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಹಾ, ಅಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ವೈದೇಹಿ, ನನ್ನ ಹೆತ್ತ ತಾಯಿ ಆಗಿರೋದ್ರಿಂದ ನನ್ನ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ವೈದೇಹಿ.
ನಮಸ್ಕಾರ ಬೇಗ್ರೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ. ಅಮ್ಮ ಅಮ್ಮ, ನಾನಿನ್ನೂ ಸತ್ತಿಲ್ಲ ಕಣೋ, ಯಾಕೋ ಹಂಗ್ ಕೂಕೋತಾ ಇದ್ಯಾ? ಬೀಗ್ರ ಮನೆಯವ್ರು ಬಂದಿದಾರಮ್ಮ. ಕೂಡ್ಸವ್ರನ್ನ. ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಿ. ಪ್ರತಿಯೊಂದಕ್ಕೂ ಅವಸರ ಇವನಿಗೆ. ಇನ್ನು 50 ವರ್ಷ ಕೂಡ ಆಗಿಲ್ಲ, ಆಗ್ಲೇ ಅರಳೋ ಮರಳೋ ಇವನ್ಗೆ. ಶ್ರೇಯಾ, ಕಾಫಿ ಕೊಡುವಂತೆ ಬಾ. ನಮ್ಮ ಅಕ್ಕ ಏನ್ ತಂದಿದ್ದಾರೆ ಅಂತ ನೀವು ಕೇಳಲ್ವಾ? ನೀವು ಕೇಳಲ್ಲ, ಯಾಕೆಂದ್ರೆ ನಿಮ್ಗೆ ಸಂಕೋಚ. ಅವ್ರು ಕೇಳ್ದೆ ಇದ್ರು ನೀನ್ ಹೇಳ್ದೆ ಬಿಡ್ತೀಯಾ? ಇವ್ರು ಮಾಡ್ತಿರೋದು ತಮಾಷೆ ಅಲ್ಲ, ವ್ಯಂಗ್ಯ. ನಿನ್ನಿಂದನೇ ಬಂದಿರೋದು ಅಂತ ಹೇಳವ್ರಿಗೆ. ವೈದೇಹಿ, ಬಾಮ್ಮ ಇಲ್ಲಿ. ನಾನಾ? ಅವಳು ಯಾಕೆ? ಇದನ್ನ ಇಡೋದಕ್ಕೆ ಟೀಪಾಯ್ ಬೇಕಿತ್ತು. ಆ ತರ ಕೆಲ್ಸ ಎಲ್ಲ ಅವಳು ಚೆನ್ನಾಗ್ ಮಾಡ್ತಾಳೆ ಬಿಡಿ. ಅಕ್ಕ, ನಾನು ಹೆಲ್ಪ್ ಮಾಡ್ತೀನಿ. ನಗ್ನಗ್ತಾ ಇರೇ. ನನ್ ಮುಖ ನೋಡಿ ಅಲ್ವೇ ಅವ್ರ ಎದುರುಗಡೆ ಅದೊಂದೇ ಕಮ್ಮಿ ಇರೋದು, ಅದಕ್ಕೆ ನಗು ಅಂದಿದ್ದು. ಇಷ್ಟೊತ್ತಿಗೆ ನಮ್ಮ ಮನೆಯವರು ಆ ಒಡವೆಲೆ ಶ್ರೀಯನ ಮುಳುಗಿಸ್ಬಿಟ್ಟಿರ್ತಾರೆ. ಏನು ಇಲ್ಲದೆ ಇದ್ದಾಗಲೇ ಅವಳು ಮಹಾಲಕ್ಷ್ಮಿ ತರ ಕಾಣಿಸ್ತಾಳೆ. ನಿನ್ನ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಸುಂದರವಾಗಿದ್ಯಾ. ರಾಮಚಂದ್ರ, ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ, ಯಾವತ್ತೂ ನೋಡಿರಲ್ವಲ್ಲ. ಇಷ್ಟೊಂದ್ ಬಂಗಾರ ಅಂತಂದು ಇಲ್ಯಾಕಿಟ್ರಿ ಅಂತ ತಿಳ್ಕೊಬೋದಾ? ಅವ್ರಿಗೆ ಎಷ್ಟೋ ವ್ಯಾಪಾರಗಳಿವೆ, ಅದ್ರಲ್ಲಿ ಇದೂ ಒಂದಿರ್ಬೋದಮ್ಮ. ಇಲ್ಲ ಅಣ್ಣ, ಆ? ಈ ಒಡವೆಗಳನ್ನ ನಮ್ ಸೊಸೆಗೆ ತಂದಿದೀವಿ. ಅಪ್ಪ, ಶ್ರೇಯಕ್ಕ ಗೆಜ್ಜೆನೆ ಬಾರ ಅಂತಾಳೆ, ಇನ್ನು ಈ ಒಡವೆಗಳನ್ನ ಹಾಕ್ತಾಳ? ಮಾರುತಿ, ಆದ್ರೂ ಇದೆಲ್ಲ ಯಾಕೆ ಬೇಗ್ರೆ? ಏ ಸುನಂದ, ನನ್ ಗಂಡನ್ ತರ ನಿಮ್ಮನೆಯವ್ರಿಗೂ ಸಂಕೋಚ ಜಾಸ್ತಿ.
ಮದ್ವೆಗೆ ಅಂತ ಕೊಡ್ತಿದ್ರೆ ಇದೆಲ್ಲ ಯಾಕೆ ಅಂತಾರಲ್ಲ? ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಖರ್ಚಲ್ಲಿಂದ ಬಂತು, ಇದು ನಮ್ ಪ್ರೀತಿ. ನನ್ನ ಆದ್ಮಿಗೋಸ್ಕರ ಅಂತಾನೆ ಮಾಡ್ಸಿರೋ ಒಡವೆಗಳಿವು. ಇನ್ನೂ ಬೇಕು ಅಂದ್ರೆ ನಾಳೆನೇ ತರಿಸ್ತೀವಿ. ಶ್ರೇಯಾ, ಇದ್ರ ಜೊತೆಗೆ ಬೇರೆ ಏನಾದ್ರೂ ಬೇಕಾ? ನಿನ್ ಭಾವಿ ಭಾವ ಕೇಳ್ತಿದ್ದಾರೆ, ಹೇಳು. ಸ್ವರ್ಣ, ನೀವ್ ಏನೋ ಹೇಳ್ಬೇಕು ಅಂತಿದ್ದೀರಾ, ಅದನ್ನ ಹೇಳೋಕ್ ಬಿಡ್ಬೇಕ್ ತಾನೇ? ನೋಡಿ ಬೀಗ್ರೆ, ನಮ್ ದೇವನ್ ಮದ್ವೆ ಅಂದ್ರೆ ದೇವ್ರ ಮದ್ವೆ ತರ ಅದ್ದೂರಿಯಾಗಿ ವೈಭವವಾಗಿ ಮಾಡಿದ್ರೇನೆ ನಮ್ಮ ಅಣ್ಣ ಮತ್ತು ಅತ್ತಿಗೆಗೆ ತೃಪ್ತಿ. ಆಗ್ಲೇ ನಮಗೂ ಸಂತೋಷ. ನಮ್ ಕಡೆಯಿಂದ ತುಂಬಾ ಪ್ರೀತಿಯಿಂದ ಕೊಡ್ತಿರೋ ಕಾಣಿಕೆ ಇದು. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಒಳ್ಳೆ ನಡತೆಯಿಂದ ನಿಮ್ಮ ಅತ್ತೆ ಮನೆಗೆ ನೀನು ಕೀರ್ತಿ ತಗೊಂಡ್ ಬರ್ಬೇಕು ಶ್ರೇಯಾ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಗ್ರೆ. ರೂಪದಿಂದ ಹೆಣ್ಣನ್ನ, ಗುಣ ನೋಡಿ ಗಂಡನ್ನ ಅಳಿತಾರಂತೆ. ನೀನ್ ಇಷ್ಟೊಂದು ನಯ ವಿನಯದಿಂದ ಇದ್ರೆ ನಿನ್ನ ಅಟ್ಟಕ್ಕೇರಿಸ್ಬಿಡ್ತಾರೆ. ನನ್ ಮೊಮ್ಮಗನ ಮದುವೆ ಮಾಡ್ಕೊಳ್ತಿರೋ ಯುವರಾಣಿ ಶ್ರೀಯಾ ಹಸೆ ಮಣೆ ಮೇಲೆ ಕೂಡೋದೊಂದೇ ತಡ, ಅವಳು ರಾಜಯೋಗನ ಅನುಭವಿಸ್ತಾಳೆ. ಕರೆಕ್ಟಾಗಿ ಹೇಳ್ದೆ ಅಜ್ಜಿ. ಇವ್ರೆ ಏನು ಹೇಳ್ತಿಲ್ಲ. ಖುಷಿಲ್ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಈ ಸಂಕೋಚನೆಲ್ಲ ಬಿಟ್ಟು ಮದ್ವೆಗೆ ನಮ್ ದೇವಾಂಶ್ಗೆ ನೀವೇನ್ ಮಾಡಿಸ್ತಾ ಇದ್ದೀರಾ ಅದನ್ನ ಹೇಳಿ ಮೊದ್ಲು. ಸ್ವರ್ಣಾದೇವಿ, ಏನ್ ಹೇಳ್ತಿದ್ಯಾ? ಸ್ವಲ್ಪನೂ ಬುದ್ಧಿ ಇಲ್ಲ. ಈ ಮನೆಗೆ ದೊಡ್ಡೋರ್ ನೀವಾದ್ರೂ ಹೇಳಿ. ನಾನ್ ಹೇಳಿದ್ ತಪ್ಪಾಗಿದ್ರೆ ಈಗ್ಲೇ ನಿಮ್ ಕಾಲಿಗೆ ಬಿದ್ದು ನಾನ್ ಕ್ಷಮೆ ಕೇಳ್ತೀನಿ. ಸ್ವರ್ಣ, ಈಗ ಈ ಮಾತೆಲ್ಲ ಬೇಕಾ? ಸುಮ್ನೆ ಇರಕ, ನನಗ್ ಮಾತಾಡೋಕೆ ಬಿಡಲ್ಲ. ಕೊಟ್ಟು ತಗೊಂಡ್ರೇನೆ ಮದ್ವೆ. ನಾವು ಚಿನ್ನ ಮಾಡ್ಸೋದು ಸ್ವಲ್ಪ ಕಷ್ಟನೇ. ಅಷ್ಟೊಂದು ನಮಗ್ ಶಕ್ತಿ ಇಲ್ಲ. ಎಲ್ಲ ಹೇಳ್ಬೇಕಾ? ನೀನ್ ಮಾತಾಡ್ಬೇಡ. ನನ್ ಚಿಕ್ಕ ಸೊಸೆ ಗೊತ್ತಿಲ್ಲದೆ ಹಾಕಿ ಹೇಳಿದ್ಲು. ಅತ್ತೆ, ನಾವೇನಾದ್ರೂ ಅವ್ರಿಗೆ ದೇವಾಂಶ್ ಕೈಗೆ ಬಂಗಾರದ ಕಡ್ಗಾನೋ ಕುತ್ತಿಗೆಗೆ ಚಿನ್ನದ ಸರ ಮಾಡ್ಸೋ ಅಂದ್ವಾ? ಇವ್ರ ಪುಣ್ಯ, ಗಂಡಸ್ರು ಡಾಬ್ ಹಾಕೊಳಲ್ಲ, ಅದಕ್ಕೆ ಉಳ್ಕೊಂಡ್ರು. ಇಲ್ಲ ಅಂದಿದ್ರೆ ಇವ್ರಗಳ ಕತೆ ಮುಗ್ದೋಗಿರೋದು ಅದನ್ ಮಾಡ್ಸೋಷ್ಟ್ರಲ್ಲಿ. ಸ್ವರ್ಣಾದೇವಿ, ದಯವಿಟ್ಟು ಕ್ಷಮಿಸಿ ಬೀಗ್ರೆ. ಅಯ್ಯೋ, ದಯವಿಟ್ಟು ನೀವು ಹಾಗೆ ಹೇಳ್ಬೇಡಿ. ನನ್ನ ಅಪ್ಪ ಅಂತ ಕರೆಯೋ ನನ್ನ ಮಗಳು ನಿಮ್ಮನ್ನ ಮಾವ ಅಂತ ಕರೀತಾಳೆ. ಸೇರೋ ಮನೇಲಿ ತಂದೆ ನೀವು.